A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸರ್, ಸಲ್ಲಿಸಿ ಸಂಪೂರ್ಣ ಹಾಗೂ ಸಹಾಯಕ ಕಮಾಂಡರ್ ಆಗಿ ಶ್ರೀ ವಿಠಲ್ ಕೊಪ್ಪಣ್ಣೂರ್ RPI JR ಅವರ ನೇತೃತ್ವದ ತುಕಡಿಗಳು ಹೊನ್ನಿನ ಬಣ್ಣದ ಬಿಸಿಲು ನ್ಯಾಯ ನೀತಿ ಧರ್ಮದ ಪ್ರತೀಕವೇ ನಮ್ಮೆಲ್ಲರ ಅತಿಥಿಗಳಾಗಿದ್ದಾರೆ. ಈಗ ವಂದನೆ ತುಕಡಿಯು ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿದೆ. ವಂದನೆ ತುಕಡಿಯ ನೇತೃತ್ವ ISP ನೇತೃತ್ವದ ತುಕಡಿಯು ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿದೆ. ISP ಅವರ ನೇತೃತ್ವದ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸಲಿದೆ. ಶ್ರೀ ಅಲಿ ಶೇಖ್ PI ಸಂಚಾರಿ ಮೂರನೇ ತುಕಡಿಯ ನೇತೃತ್ವ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಿದೆ. ನಾಲ್ಕರಲ್ಲಿ IRB ಹಾಗೂ DR ನ್ಯಾಯಸ್ಥಾನದಿಂದ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಎರಡನೆಯ ತುಕಡಿ ಗೌರವ ವಂದನೆ ಶ್ರೀ ರಮೇಶ್ OG TKI ವಿಜಯಪುರ ಗ್ರಾಮೀಣ ವೃತ್ತ ರಾಜವಾಡಿ ಪೊಲೀಸ್ ಠಾಣೆ ತೆರೆದ ವಾಹನ ಪರಿವೀಕ್ಷಣಾ ಕವರ್. ಎಂಟನೆಯ ತುಕಡಿಯ ಗೌರವ ವಂದನೆ ಶ್ರೀ ಶರಣಗೌಡ್ ಗೌಡರ್ CPI ನಿರ್ಗುಂದಿ ವೃತ್ತ. ಈ ಪರಿವೀಕ್ಷಣಾ ಕವಾಯತಿನ ಪ್ರಧಾನ ತಂಡ ನಿರ್ವಹಿಸಿ SP ವೈರ್ಲೆಸ್ ಆಗಿ ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು SCRB ಆಗಿ ಕರ್ತವ್ಯ ನಿರ್ವಹಿಸಿರುವ ಮಾನ್ಯರು, ಇಂದಿನ ಪರೇಡ್ ಕಮಾಂಡರ್ನ ನೇತೃತ್ವವನ್ನು ವಹಿಸಿರುವ ಮಾನ್ಯರು ಮಾನ್ಯಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ವೇದಿಕೆಯ ಮೇಲೆ ಮಾನ್ಯ ಶ್ರೀ ಸಂದೀಪ್ ಪಾಟೀಲ್ ಸಾಹೇಬ್ರವರು IGP ಬೆಳಗಾವಿ ಅವರು ಕೂಡ ವೇದಿಕೆ ಮೇಲೆ ಈ ಕಾರ್ಯಕ್ರಮ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ಜಿಲ್ಲಾ ಪರಿವೀಕ್ಷಣಾ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಸಂದೀಪ್ ಪಾಟೀಲ್ IG ಬೆಳಗಾವಿ ಅವರೇ, ಈ ಕವಾಯತನ್ನು ಸುಂದರವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವ ಈ ಜಿಲ್ಲೆಯ SP ಲಕ್ಷ್ಮಣ್ ಮುಂಬರಿಗೆ ಅವರೇ, ಸೆಕೆಂಡ್ ಕಮಾಂಡ್ ಅವರೇ, ಈ ಕವಾಯತಲ್ಲಿ ಭಾಗವಹಿಸಿರುವ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರೇ, ಇಲ್ಲಿ ಸೇರಿರುವ ಎಲ್ಲ ಮಹಿಳೆಯರೇ, ನನಗೆ ತುಂಬ ಸಂತೋಷವಾಗಿದೆ. ಇವತ್ತು ಇದೇ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 30 ವರ್ಷದ ಹಿಂದೆ ಪ್ರಾಕ್ಟಿಕಲ್ ಟ್ರೈನಿಂಗ್ಗಾಗಿ ನಾನು ಇಲ್ಲಿ ಬಂದು ರಿಪೋರ್ಟ್ ಮಾಡಿದೆ. ನಾವು ಇದೇ ಭೂಮಿ ನನಗೆ ಏನು LPಯಲ್ಲಿ ನಾನು ಏನು ಓದಿಕೊಂಡು ಬಂದಿದ್ದೀನೋ, ಇಲ್ಲಿ ಈ ಭೂಮಿಯಿಂದ ನನಗೆ ಫಸ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲಿಯೇ ಸಿಕ್ಕಿದೆ ಎಂಬುದು ನಾನು ಇವತ್ತು ನೆನೆಸಿರುವಾಗ ತುಂಬ ಸಂತೋಷವಾಗ್ತದೆ. ನನಗೆ ಸುಮಾರು 1 ವರ್ಷ ಕಾಲ ಈ ವಿಜಯಪುರ ಜಿಲ್ಲೆಯಲ್ಲಿ ನಾನು ಹಲವಾರು ಪೊಲೀಸ್ ಘಟಕಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ನಾನು ಅದೆಲ್ಲ ಇವತ್ತು ನೆನೆಸಿಕೊಳ್ಳುವಾಗ ತುಂಬ ಸಂತೋಷವಾಗ್ತದೆ. ಜಿಲ್ಲಾ SP ಅವರಿಗೆ ನನ್ನ ಶುಭಾಶಯವನ್ನು ಹೇಳುತ್ತಾ, ಈ ಜಿಲ್ಲೆಯಲ್ಲಿ ಅವರದೇ ಆದ ಒಂದು ವಿಶೇಷವಾದ ಕೊಡುಗೆಯನ್ನು ತಾವು ಕೊಡಬೇಕು ಎಂಬುದರ ಬಗ್ಗೆ ನಾನು ನಿನ್ನೆ ಪರಿವೀಕ್ಷಣೆ ಮಾಡುವಾಗ ಹೇಳಿದ್ದೇನೆ.
ಪೊಲೀಸ್ ಫೋರ್ಸ್ ಯಾವತ್ತೂ ಕೂಡ ಲೀಡರ್ ಮೇಲೆ ನಿಂದಿರ್ತದೆ. ಇದನ್ನು ನಾವು ಗಮನ ಕೊಡಬೇಕು. ಅಂದವಾಗಿ ಅದು ಪೊಲೀಸ್ ಸ್ಟೇಷನ್ ಇರ್ಬೋದು, ಸರ್ಕಲ್ ಇರ್ಬೋದು, ಸಬ್ ಸ್ಟೇಷನ್ ಇರ್ಬೋದು, ಜಿಲ್ಲೆಯ ಮುಖ್ಯಸ್ಥರಾಗಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಇರುವ ಲೀಡರ್ಶಿಪ್ ಮೇಲೆ ನಮ್ಮ ಪೊಲೀಸ್ ಇಲಾಖೆ ಕೂತಿದೆ, ನಿಂದಿದೆ. ಇದನ್ನು ಅರ್ಥ ಮಾಡಿಕೊಂಡು ಪೊಲೀಸ್ ಇಲಾಖೆಯಲ್ಲಿ ಇರುವ ಶಿಸ್ತನ್ನು ನಾವು ಕಾಪಾಡು ಮಾಡಬೇಕು. ಬುದ್ಧಿವಂತಿಕೆ ಆಮೇಲೆ ಫಸ್ಟ್ ಶಿಸ್ತನ್ನು ನಾವು ಕಾಪಾಡು ಮಾಡಬೇಕು. ಇಲ್ಲಿಗೆ ಬರುವ ಎಲ್ಲ ಎಸ್ ಪಿಗಳಿಗೆ ಮತ್ತು ಇಲ್ಲಿ ಇರುವ ಯಂಗ್ ಆಫೀಸರ್ಸ್ಗೆ ನಾನು ಹೇಳುವುದು ಒಂದೇ, ಶಿಸ್ತನ್ನು ಕಾಪಾಡುವುದು ಅತಿ ಗಂಭೀರವಾದುದು ಮತ್ತು ಅಗತ್ಯವಾದುದು. ನಮಗೆ ಶಿಸ್ತು ಇಲ್ಲದೆ ಯಾವುದೇ ಫೋರ್ಸ್ ಏನು ಮಾಡೋದಕ್ಕೆ ಆಗೋದಿಲ್ಲ. ನಿನ್ನೆ ತಾನೇ ನಾನು DSP ಅವರಿಗೆ ಹೇಳಿದೆ, ಈ ಗ್ರೌಂಡಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ದಿನ ಫಿಸಿಕಲ್ ಎಕ್ಸಸೈಸ್ ಸಂಬಂಧವಾಗಿ ಒಂದು ಟೀಮ್ ರೆಡಿ ಮಾಡಿ ನಾವು ಮಾಡ್ತಾ ಇರಬೇಕು. ಆವಾಗ ನಮಗೆ ಪೊಲೀಸ್ ಫೋರ್ಸ್ ಕಟಕ್ಕಾಗಿ ಸಿಚುವೇಶನ್ ಯಾವಾಗ ನಮಗೆ ಕೇಳ್ತದೋ ಆವಾಗ ನಾವು ಆ್ಯಕ್ಟ್ ಮಾಡ ಬರ್ತದೆ. ಆದ್ದರಿಂದ ಇವೆಲ್ಲ ಒಳ್ಳೆಯ ರೀತಿಯಲ್ಲಿ ದೈಹಿಕವಾಗಿ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇರಬೇಕಾದ್ರೆ ಈ ಗ್ರೌಂಡನ್ನು ಯೂಸ್ ಮಾಡಿಕೊಳ್ಳಬೇಕು. ಅದೇ ರೀತಿ ಸುಮಾರು ಒಂದು 28, 29, 30 ವರ್ಷ ಹಿಂದೆ ಫಸ್ಟ್ ಪರೇಡ್ ನಾನೇ ಇಲ್ಲಿ ಮಾಡಿದೆ. ಅದು ಆಗಸ್ಟ್ ತಿಂಗಳಲ್ಲಿ ಸುಗಂಧರ ದಿನಾಚರಣೆ ಪರೇಡ್ ನಾನು ಮಾಡೋದಲ್ಲಿ. ಇವತ್ತು ನಮ್ಮ ಲಕ್ಷ್ಮಣ್ ನಿಂಬರ್ಗಿ ಅವರು ನೋಡುವಾಗ ನನಗೆ ನೆನಪು ಬರ್ತಾ ಇದೆ. ನನ್ನ SP ಒಂದು ವಾರಕ್ಕೆ ಜಸ್ಟ್ 1 ವಾರ ಹೇಳಿದರು, ಟೈಮ್ ಕೊಟ್ಟರು, ಇಲ್ಲಿ ಕವಾಯತು ಮಾಡಬೇಕು ಹೇಳಿ. ಇದೇ ಗ್ರೌಂಡಲ್ಲಿ ನಾನು ನಾನೇ ಫಸ್ಟ್ ಆವಾಗ ಹೇಳ್ತಾ ಇದ್ರು, ಫಸ್ಟ್ ಪ್ರೊಫೆಷನ್ ಆವಾಗ ನಾನು ಇಲ್ಲಿ ಕವಾಯತು ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಕಾಲ ತುಂಬ ಬದಲಾವಣೆ ಆಗ್ತದೆ ಪೊಲೀಸಿಂಗಲ್ಲಿ. ಟ್ರೆಡಿಷನಲ್ ಪೊಲೀಸಿಂಗ್ ಮೆಥಡಾಲಜಿನ ಇಟ್ಟುಕೊಂಡು ಇನ್ನು ಮುಂದೆ ನಾವು ಪೊಲೀಸಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಹೆಚ್ಚಿಗೆ ಹೇಳೋದಿಲ್ಲ. ಅನಾಲಿಟಿಕಲ್ ಪೊಲೀಸಿಂಗ್ ಮಾಡಾದ ಅಧಿಕಾರಿಗಳು ಇನ್ನು ಮುಂದೆ ಪೊಲೀಸ್ ಇಲಾಖೆಯಲ್ಲಿ ಯಶಸ್ವಿಯನ್ನು ತೋರೋದು ಬಹಳ ಕಷ್ಟ. ಟೆಕ್ನಾಲಜಿ ಗೊತ್ತಿರಬೇಕು, ಅದ್ರ ಜೊತೆಗೆ ಟೆಕ್ನಾಲಜಿ ಇಂಟಿಗ್ರೇಷನ್ ಮಾಡುವ ಟೆಕ್ನಿಕ್ಸ್ ಗೊತ್ತಿರಬೇಕು. ದೇರ್ ಆರ್ hundreds of thousands of technologies are available in the world. ಆ ಟೆಕ್ನಾಲಜಿಯನ್ನು ಪೊಲೀಸ್ ಸಂಬಂಧವಾಗಿ ಯಾವ ರೀತಿ ಇಂಟಿಗ್ರೇಷನ್ ಮಾಡಬೇಕು ಹೇಳಿ. ಇಂಟಿಗ್ರೇಷನ್ ಆಫ್ ಟೆಕ್ನಾಲಜಿ, ಈ ಕಾಲ ಟೆಕ್ನಾಲಜಿನ ಇಂಟಿಗ್ರೇಷನ್ ಮಾಡಿ ಅಲ್ಲಿಂದ ನಾವು ಪೊಲೀಸಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಟೆಕ್ನಾಲಜಿ ಇಲ್ಲದೆ ಇನ್ನು ಮುಂದೆ ನಾವು ಪೊಲೀಸ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಆಲ್ ಟ್ರೆಡಿಷನಲ್ ಕ್ರೈಮ್ಸ್ ಎಲ್ಲ ಕೆಳಗೆ ಬೀಳ್ತಾವೆ. ಅದು ಥೆಫ್ಟ್ ಇರ್ಬೋದು, SPT ಇರ್ಬೋದು, ಡೇ ಆ್ಯಂಡ್ ನೈಟ್ ಇರ್ಬೋದು, ರಾಬರಿ ಇರ್ಬೋದು, ಡೆಕಾಯಿಟಿ ಇರ್ಬೋದು. ಡೆಕಾಯಿಟಿ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಸೊ ಈ ರೀತಿ ಪ್ರಾಪರ್ಟಿ ಅಫೆನ್ಸಸ್ ತುಂಬ ಕಡಿಮೆ ಆಗ್ತದೆ. ಆದರೆ ಪೋಕ್ಸೋ ಕೇಸಸ್, NDPS, ಸೈಬರ್ ಕ್ರೈಮ್, ಇದು 3 ನಾವು ನೋಡ್ಕೊಳ್ಬೇಕು. ಈಗ ನೀವು ಕ್ರೈಮ್ ಚಾರ್ಟ್ ತಗೊಂಡ ಇನ್ನು 4 ಹೇಳ್ತೇನೆ. ಅಫೆನ್ಸ್ ಅಗೇನ್ಸ್ಟ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್, ಅದರಲ್ಲಿ ಪೋಕ್ಸೋ ಕೇಸ್ ಪ್ರತ್ಯೇಕವಾಗಿ, 2ನೇದಾಗಿ NDPS ಕೇಸ್, 3ನೇದಾಗಿ ಸೈಬರ್ ಕ್ರೈಮ್. ಇದನ್ನು ತಾವು ಒತ್ತು ಕೊಟ್ಟು ಮುಂದೆ ನಾವು ನೋಡಿಕೊಳ್ಳಬೇಕಾಗ್ತದೆ. ಇಷ್ಟನ್ನು ಹೇಳಿ ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ ಮತ್ತು ಅವರ ತಂಡದವರಿಗೆ ಭಗವಂತ ಒಳ್ಳೆಯ ಯಶಸ್ವಿ ಕೊಡಲಿ. ಈ ಜಿಲ್ಲೆಯಲ್ಲಿ ನೀವೆಲ್ಲರೂ ಸೇರಿ ಇನ್ನೂ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಬೇಕಂತ ಹೇಳಿ ನಾನು ತಮ್ಮನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜನನಿ ಜನ್ಮಭೂಮಿ ಆಗಮನದ ಅನುಮತಿ ಕವಾಯತ್ ದಂಡ ನಾಯಕರು ಲಕ್ಷ್ಮಣ್ ನಿಂಬರ್ಗಿ, ಪೊಲೀಸ್ ಅಧೀಕ್ಷಕರು, ವಿಜಯಪುರ ಜಿಲ್ಲೆ. ಕವಾಯತು ಮುಕ್ತಾಯಗೊಂಡಿದ್ದು ನಿರ್ಗಮನಕ್ಕೆ ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಮಾನ್ಯ ಶ್ರೀ P. ಹರಿಶೇಖರನ್,
IPS ಮತ್ತು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು ನಿರ್ಗಮನದ ಅನುಮತಿಯನ್ನ ನೀಡಿದ್ದಾರೆ. ಅಧಿಕಾರಿಗಳು ಕಟ್ಟೆ ಎಂದಿರಿಸಿ ತೆಗೆಯಿರಿ. ಹಿಂದಿರುಗಿಸಿ. ಸಾಲು. ನಿಕಟ ಕ್ರಮ. ಭುಜ ಶಸ್ತ್ರ. ಮಾರ್ಗವಾಗಿದ್ದು ಮೂರಂತೆ ಬಲಕ್ಕೆ ತಿರುಗಿ. ಆಕರ್ಷಕವಾಗಿರ್ತಕ್ಕಂಥ ಕವಾಯತ್ತ ನಿರ್ವಹಿಸಿ ಇದೀಗ ಮಾನ್ಯರಿಗೆ ನಿರ್ಗಮನದ ವಂದನೆಯನ್ನು ಸಲ್ಲಿಸಲು ಪರೇಡ್ ಕಮಾಂಡರ್ ಶ್ರೀ ಲಕ್ಷ್ಮಣ್ ನಿಂಬರ್ಗಿ IPS ಪೊಲೀಸ್ ಅಧೀಕ್ಷಕರು ವಿಜಯಪುರ ಜಿಲ್ಲೆ ಹಾಗೂ ಸಹಾಯಕ ಕಮಾಂಡರ್ ಆಗಿ ಶ್ರೀ ವಿಠಲ್ ಕೊಗುಟ್ನೂರ್ RPI DR ಘಟಕರ್ ಅವರು ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸಲು ತುಕಡಿಗಳನ್ನು ತೆಗೆದುಕೊಂಡು ವೇದಿಕೆ ಮುಂಭಾಗದ ಕಡೆ ಬರ್ತಾ ಇದ್ದಾರೆ. ಮಾನ್ಯ ಸಾಹೇಬರು ಹೇಳಿದ ಹಾಗೆ ಈ ಮೈದಾನವನ್ನ ಅಚ್ಚುಕಟ್ಟಾಗಿ ತಯಾರಿ ಮಾಡಿ ಆಕರ್ಷಕವಾಗಿರ್ತಕ್ಕಂಥ ಕವಾಯತ್ತನ್ನ ನಿರ್ಮಾಣ ಮಾಡಲು ಸಹಾಯ ಮಾಡಿರ್ತಕ್ಕಂಥ DR ಘಟಕದ VT ಚವ್ಹಾಣ್ ಆಗಿರ್ಬೋದು, ಬಡಿಗೇರ್ ARSI ಆಗಿರ್ಬೋದು ಹಾಗೂ ಅವರ ಎಲ್ಲ ತಂಡಕ್ಕೆ ತಮ್ಮೆಲ್ಲ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿರ್ಗಮನವೇ ದಂಡನಾಯಕರು ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಪೊಲೀಸ್ ಅಧೀಕ್ಷಕರು ವಿಜಯಪುರ. ಎರಡನೆಯ ದಂಡನಾಯಕರು ಶ್ರೀ ವಿಠಲ್ ಕೊಕಟ್ನೂರ್ RPI DR ಘಟಕ. ಒಂದನೆಯ ತುಕಡಿ ಈರ್ಸಂಗಪ್ಪ SP RPI DR ವಿಜಯಪುರ. ಎರಡನೆಯ ತುಕಡಿ ಶ್ರೀ ಅಲಿ PI ಸಂಚಾರಿ ಪೊಲೀಸ್ ಠಾಣೆ. CPI ಜಂಟಿ ವೃತ್ತ ಮೂರನೆಯ ತುಕಡಿಯ ನಾಯಕತ್ವದಲ್ಲಿ. ನಾಲ್ಕನೆಯ ತಂಡ ಶ್ರೀ ಶಶಿಕಾಂತ್ ವರ್ಲಿ PI ಜರಳ್ಮುದ್ರೆ ಘಟಕ. ಐದನೆಯದಾಗಿ ದಾನೇಶ್ ಕಲ್ಯಾಣಿ RSI DR ವಿಜಯಪುರ. ಆರನೆಯ ತಂಡದ ನಾಯಕತ್ವ ರಮೇಶ್ ಅವಜಿ CPI ವಿಜಯಪುರ ಗ್ರಾಮೀಣ ವೃತ್ತ. ಎಂಟನೆಯ ತಂಡ ಶ್ರೀ ಪ್ರಶಾಂತ್ ದಾಶಾಳ್ PI ಬಸವಣ್ಣ ಬಾಗೇವಾಡಿ ಪೊಲೀಸ್ ಠಾಣೆ. ಎಂಟನೆಯ ತುಕಡಿ ಶರಣಗೌಡ್ CPI ನಿಡುಗುಂದಿ ವೃತ್ತ. ತಂಡಗಳನ್ನ ಮುನ್ನಡೆಸಲಿಕ್ಕೆ ವ್ಯಾಹತವಾಗಿ ಸಂಗೀತದ ನಿನಾದವನ್ನು ಪರಿಸರಿಸಿದ ಪೊಲೀಸ್ ವಾಕ್ಯ ಬೃಂದಗಳು ಗೌರವ ಬಸವರಾಜ್ ಬೈತ್ವಾಳ್ ನಂದಗಿಡ
ನನ್ನ ಬದುಕು ಪರಿಸರ ಸಂಘಟನೆಯ ಮುಖ್ಯಸ್ಥರು. ಎಸ್ಪಿ ವಿಜಡಂ ಶರಣಯ್ಯ ಬಂಡಾರಿಮಠ ಅವರು, ದೀಪಾ ರೆಡ್ಡಿ ಸಿಇಒ ಬಿದಿರಿ ಆಸ್ಪತ್ರೆ, ಸಂಗಮೇಶ್ ಸಾಗರ್ ಕರ್ನಾಟಕ ರಾಜ್ಯ ಹಸಿರು ಸೇನೆ ಜಿಲ್ಲಾಧ್ಯಕ್ಷರು ಎಡಿಜಿಪಿ ಸರ್ಗೆ, ಐಜಿಪಿ ಸರ್ಗೆ ಮತ್ತು ಎಸ್ಪಿ ಸರ್ಗೆ ಕೂಡ ಸತ್ಕರಿಸಲು ಬಂದಿದ್ದಾರೆ. ದೀಪಾ ರೆಡ್ಡಿ ಸಿಇಒ ಬಿದಿರಿ ಆಸ್ಪತ್ರೆ. ಇಂಡಿಯಿಂದ ಮಾನ್ಯ ಎಡಿಜಿಪಿ ಸಾಹೇಬರು ಇಂಡಿಯಲ್ಲಿ ಪ್ರೊಫೆಷನಲ್ ಇದ್ದೇ ಇರತಕ್ಕಂಥ ಸಂದರ್ಭದಲ್ಲಿ ಸೇವೆಯನ್ನ ಸ್ಮರಿಸಿ ಬಾಬು ಕಿತ್ಲಿ ಶಂಕರಗೌಡ ಬೊಯ್ಯಾರ್ ಅವರು ಕೂಡ ಇಂಡಿಯಿಂದ ಬಂದಿದ್ದಾರೆ. ಇಂಡಿ ಉಪವಿಭಾಗದಿಂದ ಸಾಹೇಬರಿಗೆ ಸತ್ಕರಿಸುತ್ತಿದ್ದಾರೆ. ಅದಾದ್ಮೇಲೆ ತಮ್ಮ ಹೆಸರನ್ನ ಯಾವಾಗ ಕೂಗ್ತಾರೋ ಹೋಗಿ ಸರ್ಕಾರ ಹೆಮ್ಮೆ ಮತ್ತು ಅಭಿಮಾನದ ದ್ಯೋತಕವಾಗಿ ಮಾನ್ಯ ಶ್ರೀ ಪಿ ಹರಿಶೇಖರನ್, ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅಪರಾಧ ಮತ್ತು ರಾಹುಲ್ ಜಾಧವ್ ಅವರ ನಂತರ ಆಶ್ಫಾಕ್ ಅಡವೆಪ್ಪ ಸಾಲ್ಗಲ್ ದಲಿತ ಸಂಘಟನೆಯ ಮುಖ್ಯಸ್ಥರು, ಮಳಲುಗೌಡ ಪಾಟೀಲ್ ಉಪ ಕಾರ್ಪೊರೇಟರ್ ಅವರು, ದಿನೇಶ್ ಹಳ್ಳಿ ಮಾಜಿ ಉಪಮೇಯರ್ ಹಾಗೂ ಪ್ರಸ್ತುತ ಕಾರ್ಪೊರೇಟರ್ ಅವರು, ಶರಣಯ್ಯ ಬಂಡಾರಿಮಠ್ ಸಂಸ್ಥಾಪಕರು, ಎಸ್ಬಿ ವಿಜ್ಡಮ್ ತರಬೇತಿ ಸಂಸ್ಥೆ, ಆರ್.ಕೆ. ಪ್ರಕಾಶ್ ಗಾನಯೋಗಿ ಸಂಘದವರು, ಅಕ್ಟೋಬರ್ ಸಂಗಮೇಶ್ ಸಾಗರ್ ಕರ್ನಾಟಕ ರಾಜ್ಯ ಶ್ರೀ ಸಂಗಮೇಶ್ ಸತ್ಕರಿಸಲಿದ್ದಾರೆ. ಆಮೇಲೆ DSP ಸಾಹೇಬ್ರದು, ನೆಕ್ಸ್ಟ್ ಇನ್ಸ್ಪೆಕ್ಟರ್ PSI. ಸರ್ ಶ್ರೀ ಸಂಗಮೇಶ್ ಸತ್ಕರಿಸಲಿದ್ದಾರೆ.
ಅಡವೆಪ್ಪ ಸಾಲ್ಗಲ್ ದಲಿತ ಸಂಘಟನೆ ಮುಖ್ಯಸ್ಥರು ಕೂಡ ಮಾನ್ಯರಿಗೆ ಸತ್ಕರಿಸಲು ಬಂದಿದ್ದಾರೆ. ವಿಶ್ರಾಂತಿ. ಮಧ್ಯಕ್ಕೆ ಸರಿ ಹೊಂದಿಸಿ. ಫೋಟೋ ಎದುರಾಗ ಮತ್ತೆ ಬಂದಾಗ ಹಾಕಿ. ರಾಜು ಬೈ ನೋಟಿಸ್ ಎಲ್ಲರಿಗೆ ಸರ್ವ್ ಅವರೆಲ್ಲ ನಂಬರು ಸರ್ ಇಲ್ಲಿ ಚವ್ಹಾಣ್ ಸರ್ ವೇದಿಕೆ ಕಡೆ ಬರ್ಬೇಕು. ವಿಜಯಪುರ ಜಿಲ್ಲಾ ಪೊಲೀಸ್, ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು, ಜಿಲ್ಲಾ ಪರಿವೀಕ್ಷಣಾ ಕವಾಯತು, ಎಲ್ರಿಗೂ ನಮಸ್ಕಾರ. ವಿಜಯಪುರ ಜಿಲ್ಲಾ ಪೊಲೀಸ್ ಮೊನ್ನೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು,
ಸನ್ಮಾನ್ಯ ಶ್ರೀ ಪಿ ಹರಿಶೇಖರನ್ IPS ಅವರು ಇವತ್ತಿನ ಕಾರ್ಯಕ್ರಮ ಪೊಲೀಸ್ ಕವಾಯತ್ನ ತಂಡದ ಅವಲೋಕನವನ್ನು ಮಾಡಲಿದ್ದಾರೆ. ಇವತ್ತಿನ ಅಭೂತಪೂರ್ವದ ಕಾರ್ಯಕ್ರಮದ ವಿಜಯಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ಜರುಗಿಸಲಿದ್ದಾರೆ. ಎಲ್ಲ ಸಾರ್ವಜನಿಕರು, ಅಧಿಕಾರಿ, ಪರಿವೀಕ್ಷಣಾ ಕವಾಯತ್ನಲ್ಲಿ ಒಟ್ಟು 8 ತಂಡಗಳು. ಈ ತಂಡಗಳನ್ನು ಮುನ್ನಡೆಸಲಿಕ್ಕೆ ಪೊಲೀಸ್ ವಾದ್ಯ ವೃಂದ ಕೂಡ ಈಗಾಗಲೇ ಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಪರೇಡ್ ಕಮಾಂಡರ್ ಲಕ್ಷ್ಮಣ್ ನಿಂಬರ್ಗಿ, ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ ಜಿಲ್ಲೆ, ಅವರ ಜೊತೆಗೆ ಮಾನ್ಯ ಶ್ರೀ ವಿಠಲ್ ಕೊಕಟ್ನೂರ್, RSI ಜಿಲ್ಲಾ RPI ಅವರು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಅವರ ನಾಯಕತ್ವದಲ್ಲಿ ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ, ಮಾನ್ಯ ಪೊಲೀಸ್ ಅಧೀಕ್ಷಕರು ಇವತ್ತಿನ ಪರೇಡ್ನ ಪರಿವೀಕ್ಷಣಾ ಕವಾಯತ್ನ ನೇತೃತ್ವವನ್ನು ಮಧ್ಯಕ್ಕೆ ಸರಿಹೊಂದಿಸಿ ಮಹಾನಿರ್ದೇಶಕರು ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು ಇದೀಗ ಪರಿವೀಕ್ಷಣಾ ಕವಾಯತ್ತಿನ ಪ್ರಧಾನ ವೇದಿಕೆಗೆ ಆಗಮನವಾಗಲಿದೆ. ಭುಜ ಶಸ್ತ್ರ ಶಸ್ತ್ರ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು ಬೆಂಗಳೂರು ಅವರು ಪರಿವೀಕ್ಷಣಾ ಕವಾಯತ್ನ ಅನುಮತಿಯನ್ನು ಪಡೆದುಕೊಳ್ಳಲಿಕ್ಕೆ ಪರೇಡ್ ಕಮಾಂಡರ್ ಶ್ರೀ ಲಕ್ಷ್ಮಣ್ ನಿಂಬರ್ಗಿ, ಪೊಲೀಸ್ ಅಧೀಕ್ಷಕ. ಮಾನ್ಯರೇ, ಪರಿವೀಕ್ಷಣೆ ಕವಾಯತಿನಲ್ಲಿ 14 ಜನ ಅಧಿಕಾರಿಗಳು, 178 ಸಿಬ್ಬಂದಿಯವರು ಹಾಜರಿದ್ದು ಪರಿವೀಕ್ಷಣೆ ಸಜ್ಜಾಗಿದೆ. ಮಾನ್ಯ ಶ್ರೀ ಪಿ ಹರಿಶೇಖರನ್ IPS, ಮಾನ್ಯ ಹೆಚ್ಚುವರಿ ಪೊಲೀಸ್ ಬೆಂಗಳೂರು ಅವರನ್ನ ಪರೇಡ್ ಕಮಾಂಡರ್ ಶ್ರೀ ಲಕ್ಷ್ಮಣ್ ನಿಂಬರ್ಗಿ IPS, ಪೊಲೀಸ್ ಅಧೀಕ್ಷಕರು ವಿಜಯಪುರ ಅವರು ಪರಿವೀಕ್ಷಣಾ ಕವಾಯತಿ. ಹೊನ್ನಿನ ಬಣ್ಣದ ಬಿಸಿಲು ನ್ಯಾಯ, ನೀತಿ, ಧರ್ಮದ ಪ್ರತೀಕವೇ. ನಮ್ಮೆಲ್ಲರ ಅತಿಥಿಗಳಾಗಿದ್ದಾರೆ. ಈಗ ವಂದನೆ ತುಕಡಿಯು ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿದೆ. ವಂದನೆ ತುಕಡಿಯ ನೇತೃತ್ವ ISTL ನೇತೃತ್ವದ ತುಕಡಿಯು ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿದೆ. ಸಶಸ್ತ್ರ ಮೀಸಲು ಪಡೆಯ RSI, ISTL RPI ಅವರ ನೇತೃತ್ವದ ತುಕಡಿಯು ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸಲಿದೆ. ಶ್ರೀ ಅಲಿ ಎ ಶೇಖ್ PI ಸಂಚಾರಿ ಪೊಲೀಸ್. 3ನೇ ತುಕಡಿಯ ನೇತೃತ್ವ ತುಕಡಿಯು ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಿದೆ. ಆ ಲೆಕ್ಕದಲ್ಲಿ IRB ಹಾಗೂ DR ನಾಯಕ ತಂಡದಿಂದ ಮಾನ್ಯರಿಗೆ ತುಕಡಿಯು ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಿದೆ.
ಮೂರನೆಯ ತುಕಡಿ ಗೌರವ ವಂದನೆ ಶ್ರೀ ರಮೇಶ್ ಔಜಿ ಟಿಟಿಐ ವಿಜಯಪುರ ಗ್ರಾಮೀಣ ವೃತ್ತ ಬಾಜಿವಾಡಿ ಪೊಲೀಸ್ ಠಾಣೆ. ತೆರೆದ ವಾಹನ ಪರಿವೀಕ್ಷಣಾ ಕವಾಯತ್ 8ನೇಯ ತುಕಡಿಯ ಗೌರವ ವಂದನೆ ಶ್ರೀ ಶರಣಗೌಡ್ ಗೌಡರ್ ಸಿಪಿಐ ನಿಡಗುಂದಿ ವೃತ್ತ. ಈ ಪರಿವೀಕ್ಷಣಾ ಕವಾಯತಿನ ಪ್ರಧಾನ ದಂಡವನ್ನು ನಿರ್ವಹಿಸಿ ಎಸ್ಪಿ ವೈರ್ಲೆಸ್ ಆಗಿ ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು SCRB ಆಗಿ ಕರ್ತವ್ಯ ನಿರ್ವಹಿಸಿರುವ ಮಾನ್ಯರು, ಇಂದಿನ ಪರೇಡ್ ಕಮಾಂಡರ್ನ ನೇತೃತ್ವವನ್ನು ವಹಿಸಿರುವ ಮಾನ್ಯರು ಮಾನ್ಯಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ವೇದಿಕೆಯ ಮೇಲೆ ಮಾನ್ಯ ಶ್ರೀ ಸಂದೀಪ್ ಪಾಟೀಲ್ ಸಾಹೇಬ್ರವರು IGP ಬೆಳಗಾವಿ ಅವರು ಕೂಡ ವೇದಿಕೆ ಮೇಲೆ ಈ ಕಾರ್ಯಕ್ರಮ ಕವಾಯತು ಪ್ರಾರಂಭಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಪರೇಡ್ ಕಮಾಂಡರ್ ಅವರು ನಿಶ್ಚಲ ತುಕಡಿಗಳ ಪರಿವೀಕ್ಷಣೆ ನಿರ್ದೇಶನಗಳನ್ನು ನೀಡಲು ಮರಳಿ ಸ್ವಸ್ಥಾನಕ್ಕೆ ಮರಳಿ ನಿಕಟ ಭುಜ ಶಸ್ತ್ರ ಬಲಕ್ಕೆ ತಿರುಗಲು ಮೂರಲ್ಲಿ ಮೂರಂತೆ ಬೆಳಕ್ಕೆ ತಿರುಗಿ ಎಡದಿಂದ ಶೀಘ್ರ ನಡೆ. ಅಧೀಕ್ಷಕರ ದೃಢವಾದ ಸ್ಥಿರವಾದ ಹೆಜ್ಜೆಗಳನ್ನು ಹಾಕುತ್ತಾ ಇದೀಗ ಪರಿವೀಕ್ಷಣಾ ಕವಾಯತಿನ ಗೌರವ ವಂದನೆ ಶೀಘ್ರ ಸ್ಥಳೀಯಲ್ಲಿ ಶಾಂತ ಗಂಭೀರ ವಿವೇಕಪೂರ್ಣ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕವಾಯತಿನ ದಂಡನಾಯಕರಾಗಿ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಅವರು ತಂಡಗಳನ್ನು ಮುನ್ನಡೆಸ್ತಾ ಶೀಘ್ರ ಗತಿಯ ಅಡಿಗೆಯ ಕಮಾಂಡರ್ ಆಗಿ ತಂಡಗಳನ್ನು ಮುನ್ನಡೆಸ್ತಾ ಇದ್ದಾರೆ. ವಂದನೆಯ ತುಕಡಿ ಗೌರವ ವಂದನೆ IS ತೇಲಿ RPR ವಿಜಯಪುರ ಅವರು ಗೌರವ ವಂದನೆಯನ್ನ ತಮ್ಮ ತಂಡದೊಂದಿಗೆ ಸಲ್ಲಿಸ್ತಾ ಇದ್ದಾರೆ. ಎರಡನೆಯ ತುಕಡಿ
ಎರಡನೆಯ ತುಕಡಿ ಶ್ರೀ ಅಲಿ ಎ ಶೇಖ್ PI ಸಂಚಾರಿ ಪೊಲೀಸ್ ಠಾಣೆ. ಮೂರನೆಯ ತುಕಡಿ ಶ್ರೀ ಸುನಿಲ್ ಮೂಲಿಮನಿ CPI ಸಿಂದಗಿ ವೃತ್ತ. ನಾಲ್ಕನೆಯ ತುಕಡಿಯಿಂದ ಗೌರವ ವಂದನೆ ಶ್ರೀ ಶಶಿಕಾಂತ್ ತೊರ್ವಿ PI ರೇಣುಮುದ್ರೆ ಘಟಕ. ಐದನೆಯ ತುಕಡಿ ದಾನೇಶ್ ಕಲ್ಯಾಣಿ RSI ಅವರ ನೇತೃತ್ವದಲ್ಲಿ. ಆರನೆಯ ತುಕಡಿಯ ಗೌರವ ವಂದನೆ ಶ್ರೀ ರಮೇಶ್ ಔಜಿ CPI ವಿಜಯಪುರ ಗ್ರಾಮೀಣ ವೃತ್ತ. ಏಳನೆಯ ತುಕಡಿಯ ಗೌರವ ವಂದನೆ ಶ್ರೀ ಗುರುಶಾಂತ್ ಆಚಾರ್ PI ಬಸವಣ್ಣ ಬಾಗೇವಾಡಿ ಪೊಲೀಸ್ ಠಾಣೆ. ಎಂಟನೆಯ ತಂಡ ಶೇರ್ಗೌಡ್ ಗೌಡರ್ CPI ನಿಡಗುಂದಿ ವೃತ್ತ. ಕವಾಯತಿನ ಮೂಲಕ ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ಕನ್ನಡದಲ್ಲಿ ಆದೇಶಗಳನ್ನು ನೀಡಿ ಕವಾಯತನ್ನ ಮುಡಿ ಹಾಗೂ ಸಹಾಯಕ ಕಮಾಂಡರ್ ಆಗಿ ಶ್ರೀ ವಿಠಲ್ ಕೊಕ್ಕಟ್ನೂರ್ RPI DR ಅವರ ನೇತೃತ್ವದ ತುಕಡಿಗಳು ಮಾನ್ಯರಿಗೆ 2 ಹಂತಗಳಲ್ಲಿ ನಿಧಾನ ವಿಮರ್ಶೆಯಾಗಿ ಮಧ್ಯದಿಂದ ಮುಂದಕ್ಕೆ ಶೀಘ್ರ ನಡೆ. ವೇದಿಕೆಯ ಮುಂಭಾಗದಲ್ಲಿ 8 ತಂಡಗಳು ತಂಡ ನಾಯಕರ ನೇತೃತ್ವದಲ್ಲಿ ಧನ್ಯವಾದಗಳು. ಮಾನ್ಯ P. ಹರಿಶೇಖರನ್ ಸಾಹೇಬ್ರವರು ಕಾಲಕಾಲಕ್ಕೆ ಜಿಲ್ಲಾ ಪರಿವೀಕ್ಷಣಾ ಕವಾಯತಿಗೆ ಆಗಮಿಸಿರುವ ಮಾನ್ಯರಿಗೆ ವಿಜಯಪುರ ಜಿಲ್ಲಾ ಮಾನ್ಯ DSP ನಾಗರಾಜ್ ಸರ್ ಅವರು ಬಂದು ADGP ಸರ್ಗೆ ನೆನಪಿನ ಕಾಣಿಕೆ. ಧನ್ಯವಾದಗಳು ಸರ್. ಇದೀಗ ಸ್ವಪ್ನದಂತೆ ಬೆನ್ನು ಬಿದ್ದವರು ನಮ್ಮ ಬೆಳಗಾವಿಯ IGP ಸಂದೀಪ್ ಪಾಟೀಲ್ ಸರ್ ಅವರಿಗೆ ನೆನಪಿನ ವಿಜಯಪುರ ಜಿಲ್ಲೆಯವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್.
ಇಲ್ಲಿ ಮಾಡ್ತೀವಿ. ಎಲ್ಲ ಗ್ರೌಂಡ್ ಸೀಟ್ ತೆಗೀರಿ, ಬೇಗ ಬೇಗ ಹತ್ಕೋರಿ. ಫೋಟೋ ನೋಡ್ರಿ. ಸರ್ ಸರ್ ಈ ಕ್ಲಿಪ್ ಇರ್ತೈತೆ ನೋಡಿ.
ಸರ್ ವಾಹನ ಚಾಲಕರು ತಮ್ಮ ವೆಹಿಕಲ್ ಅಂತ ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.